Welcome all of you. This is Sharan Wali, income lecturer of MKP College Indore. This is our third class. In last class we were discussing about what to produce. This is a very big problem. In last class we were discussing. Today we are discussing about what is the solution of these problems. What to produce, how to produce, for whom to produce. ಅದರಲ್ಲಿ ಯಾರಿಗಾಗಿ ಉತ್ಪಾದಿಸಬೇಕು, ಫಸ್ಟ್ ಮೇಲಿರೋದು ಏನೇನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ವಾಟ್ ಈಸ್ ಯುವರ್ ಟೆಕ್ನಾಲಜಿ, ದಟ್ ಈಸ್ ಸೋ ಇಂಪಾರ್ಟೆಂಟ್ ಅಲ್ವಾ. ಏನೇನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು, ಇದು ಬಹಳ ಮೇನ್ ಇಂಪಾರ್ಟೆಂಟ್. ಇದರದ್ದು ಸೊಲ್ಯೂಷನ್ ಅಲ್ಲ ಎರಡು ರೀತಿ ಮಾಡಿದೆ. ಸಿಂಪಲ್ ಆಗಿರಬೇಕಾದ್ರೆ ಸಿಂಪಲ್ ಟಾಪಿಕ್ ಇದೆ, ಎರಡು ಡಿಸ್ಕಸ್ ಮಾಡೋಣ. ಏನಪ್ಪ ಅಂದರೆ ಇದ್ರದ್ದು ಸೊಲ್ಯೂಷನ್ ಎರಡು ರೀತಿಯಿಂದ ಬರುತ್ತೆ. ಹೇಗೆ ಅಂದರೆ ಒಂದು ಗೌರ್ಮೆಂಟೇ ತನ್ನೆಲ್ಲ ಕಂಟ್ರೋಲ್ ತಗೊಳುತ್ತೆ. ಎಕ್ಸಾಂಪಲ್, ವಾಟ್ ಟು ಪ್ರೊಡ್ಯೂಸ್ ಡಿಸೈಡೆಡ್ ಬೈ ದಿ ಗೌರ್ಮೆಂಟ್, ಹೌ ಟು ಪ್ರೊಡ್ಯೂಸ್ ಡಿಸೈಡೆಡ್ ಬೈ ದಿ ಗೌರ್ಮೆಂಟ್, ಟೆಕ್ನಾಲಜಿ must be distributed by the government only, and for whom to produce, consumption and distribution totally decided by the government. Simple thing. Government ಅಂದರೆ ಎಲ್ಲ ಡಿಸಿಷನ್ ಅನ್ನು ಗೌರ್ಮೆಂಟೇ ತಗೊಳ್ಳುತ್ತೆ. ಎವ್ರಿಥಿಂಗ್ ಡಿಸಿಷನ್ ಶುಡ್ ಬಿ ಟೇಕನ್ ಬೈ ದಿ ಗೌರ್ಮೆಂಟ್. ಓಕೆ. ಸೆಕೆಂಡ್ ಒನ್ ಮಾರ್ಕೆಟ್ ಎಕನಾಮಿ. ಮಾರ್ಕೆಟ್ ಅಂತ ಬಂದರೆ ಅಂದರೆ ಮಾರುಕಟ್ಟೆ ಆರ್ಥಿಕತೆ ಅಂತ ಬಂದರೆ ತಗೊಳ್ಳೋ ಫಸ್ಟ್ ನಿಮ್ಮ ತಲೆಯಲ್ಲಿ ಬರಬೇಕಾದ್ರೆ ಪ್ರೈವೇಟ್. ಪ್ರತಿಯೊಂದು ಡಿಸೈಡ್ ಮಾಡೋದೇ ಪ್ರೈವೇಟ್ ಆರ್ಗನೈಸೇಷನ್ಗಳು. ಅದು ಯಾವ ರೀತಿ ಡಿಸೈಡ್ ಆಗುತ್ತೆ, ವಾಟ್ ಟು ಪ್ರೊಡ್ಯೂಸನ್ನ ಯಾವ ರೀತಿ ಡಿಸೈಡ್ ಮಾಡ್ತಾರೆ, ಹೌ ಟು ಪ್ರೊಡ್ಯೂಸನ್ನ ಯಾವ ರೀತಿ ಡಿಸೈಡ್ ಮಾಡ್ತಾರೆ, ಫಾರ್ ಹೋಮ್ ಟು ಪ್ರೊಡ್ಯೂಸನ್ನ ಯಾವ ರೀತಿ ಡಿಸೈಡ್ ಮಾಡ್ತಾರೆ. ಸಿಂಪಲ್ ಇದೆ. ಇವೆರಡರ ಬಗ್ಗೆ ಇವತ್ತು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫಸ್ಟು ಇದನ್ನು ಹೇಳೋದಾದ್ರೆ ಫಸ್ಟು ಸೆಂಟ್ರಲಿ ಪ್ಲಾನ್ ಎಕಾನಮಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ. ಸರ್ ನೀವು ಗೌರ್ಮೆಂಟ್ ಅಂದರೆ ಇಲ್ಲಿ ನೋಡಿದ್ರೆ ಸೆಂಟ್ರಲ್ ಅಂದರೆ ಸೆಂಟ್ರಲ್ ನಥಿಂಗ್ ಬಟ್ ಗವರ್ನಮೆಂಟ್. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸೆಂಟ್ರಲ್ ಪ್ಲಾನ್ ಎಕಾನಮಿ. ನಮ್ಮ ಇಡೀ ದೇಶವನ್ನು ಆಳ್ತಿರೋದು ಯಾವುದು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ. ಅಂಡರ್ ಕಂಟ್ರೋಲ್ ಇರೋದು ಸೆಂಟ್ರಲ್ ಅಥಾರಿಟಿ ಅಂಡರ್ ಕಂಟ್ರೋಲ್ ಇರ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಕಂಟ್ರೋಲ್ ಇರ್ತೀವ. ಹೌದು. ಅದಕ್ಕೋಸ್ಕರ ಸೆಂಟ್ರಲ್ ಪ್ಲಾನ್ ಎಕಾನಮಿ ನಥಿಂಗ್ ಬಟ್ ಶುಡ್ ಬಿ ಕಂಟ್ರೋಲ್ಡ್ ಬೈ ದಿ ಗವರ್ನಮೆಂಟ್. ಇಲ್ಲಿರೋದು ಅದೇ ಗೌರ್ಮೆಂಟ್ ಆರ್ ಕಂಟ್ರೋಲ್ ಅಥಾರಿಟಿ ಪ್ಲಾನ್ಸ್ ಆಲ್ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಇನ್ ದಿ ಎಕಾನಮಿ. ಇದರಲ್ಲೇ ಆನ್ಸರ್ ಗೌರ್ಮೆಂಟ್ ಒಂದು ಸರ್ಕಾರ ಮತ್ತು ಪ್ರಾಧಿಕಾರಗಳು ಆಗುಹೋಗುಗಳ ಬಗ್ಗೆ, ಅಂದರೆ ಉತ್ಪಾದನೆ ಮತ್ತು ವಿತರಣೆ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವುದನ್ನು ನಿರ್ಧರಿಸುತ್ತಿದ್ದರೆ ಅದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎನ್ನುವುದು. ಈ ರೀತಿ ಇಲ್ಲಿ ಏನೇನು ಆಕ್ಟಿವಿಟೀಸ್ ಕೈಗೊಳ್ಳುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಬೇಕದು ಹೇಳಿ. ನಿಮಗೆ ಗೊತ್ತಿದೆ ಏನೇನು. ನೀವು ಲಾಸ್ಟ್ ಟೈಮಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸೊಲ್ಯೂಷನ್ ಯಾವ ರೀತಿ ಇದೆ ಅರ್ಥ ಆಗುತ್ತೆ. ನಿಮ್ಮ ಪ್ರಾಬ್ಲಮ್ಸ್ ಏನಪ್ಪ? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೌ ಟು ಪ್ರೊಡ್ಯೂಸ್. ವಾಟ್ ತೆಗೀರಿ, ಪ್ರೊಡಕ್ಷನ್ ಅನ್ನು ಡಿಸೈಡ್ ಮಾಡೋದು ಯಾವುದು? ಗವರ್ಮೆಂಟ್. ಹೌದಾ? ಫಾರ್ ಹೌ ಟು ಪ್ರೊಡ್ಯೂಸ್. ಸೆಕೆಂಡ್ ಪಾಯಿಂಟ್ ಇಸ್ ಹೌ ಟು ಪ್ರೊಡ್ಯೂಸ್. ಹೌ, ಹೇಗೆ ಉತ್ಪಾದಿಸಬಹುದು, ಮೀನ್ಸ್ ಟೆಕ್ನಾಲಜಿನ ಡಿಸೈಡ್ ಮಾಡೋದು ಯಾವುದು? ಗವರ್ನಮೆಂಟ್. ಈ ಆರ್ಥಿಕತೆಯಲ್ಲಿ ಅಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ನಾನು ಹೇಳ್ತಿರೋದು, ಡೋಂಟ್ ಬಿ ಕನ್ಫ್ಯೂಸನ್. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಹೌ ಟು ಪ್ರೊಡ್ಯೂಸ್ ಅಂದರೆ ಟೆಕ್ನಾಲಜಿ ಮಸ್ಟ್ ಬಿ ಡಿಸೈಡ್ ಬೈ ದಿ ಗವರ್ನಮೆಂಟ್ಸ್, ಅಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಹೂಮ್ ಟು ಪ್ರೊಡ್ಯೂಸ್ ನಥಿಂಗ್ ಬಟ್ ಕನ್ಸ್ಯೂಮರ್. ಕನ್ಸ್ಯೂಮರ್ ಅಂದರೆ ಯಾರು? ನೀವು ಕನ್ಸ್ಯೂಮರಿಗೆ ಮುಟ್ಟಿಸ್ಬೇಕಾದ್ರೆ ಏನು ಮಾಡಬೇಕು, ಅಂದರೆ ಕಸ್ಟಮರಿಗೆ ಮುಟ್ಟಿಸ್ಬೇಕಾದ್ರೆ ಏನು ಮಾಡಬೇಕು? ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡೋದು ಯಾವುದು? ಗವರ್ನಮೆಂಟ್. ಸಿಂಪಲ್ ಅಲ್ಲ? ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನಥಿಂಗ್ ಬಟ್ ಆಲ್ ಆಕ್ಟಿವಿಟೀಸ್ ಶುಡ್ ಬಿ ಅಂಡರ್ ಕಂಟ್ರೋಲ್ ಇನ್ ದಿ ಗವರ್ನಮೆಂಟ್. ಹೌದಲ್ಲ? ಎಸ್ ಸರ್. ಆಲ್ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ನಥಿಂಗ್ ಬಟ್ ಹೇಳಿದಲ್ಲ ಪ್ರೊಡಕ್ಷನ್ ರಿಲೇಟೆಡ್ ಆಕ್ಟಿವಿಟೀಸ್ ಬಗ್ಗೆ ತಿಳಿಸೋದೇ ಗವರ್ನಮೆಂಟ್. ನೀ ಇದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಪ್ಪ, ಮುಧೋಳ ಏರಿಯಾದಲ್ಲಿ ನೀನು ಕಬ್ಬಣ್ಣೆ ಉತ್ಪಾದನೆ ಮಾಡಬೇಕು. ನೀನು ಮುಧೋಳ ಏರಿಯಾದಲ್ಲಿ ಪ್ಲಾಸ್ಟಿಕ್ ಅನ್ನೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮುಧೋಳ ಏರಿಯಾದಲ್ಲಿ ವ್ಯಾಕ್ಸಿನ್ ಕಡಿಮೆ ಇದೆ, ವ್ಯಾಕ್ಸಿನ್ ಅನ್ನು ತರಿಸಿ ಎಲ್ಲ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ ರೀತಿ ಡಿಸಿಷನ್ ತಗೊಳ್ಳೋದು ಯಾರು? ಗವರ್ನಮೆಂಟ್. ಹೌದಾ? ಹೀಗೆ ಎಕ್ಸ್ಚೇಂಜ್ ಅಂಡ್ consumption of goods and
ಸರ್ವಿಸಸ್. ಎಕ್ಸ್ಚೇಂಜ್ ಅಂದ್ರೆ ನಥಿಂಗ್ ಬಟ್ ಮುಧೋಳ ಮತ್ತು ಜಮಖಂಡಿಯಲ್ಲಿ ವ್ಯಾಕ್ಸಿನ್ಗಳ ಕೊರತೆ ಬಂದಾಗ ಮುಧೋಳಿಗೆ ಒಂದು ವ್ಯಾಕ್ಸಿನ್ ಬಂದು ತಲುಪುತ್ತೆ. ಹೌದಾ? ಒಂದು ಟೋಟಲ್ ಇರೋ ವ್ಯಾಕ್ಸಿನ್ ಬಂದು ತಲುಪುತ್ತೆ. 5,000 6,000 ವ್ಯಾಕ್ಸಿನ್ ಬಂದು ತಲುಪುತ್ತೆ. ಜಮಖಂಡಿಗೆ ವ್ಯಾಕ್ಸಿನ್ ಬಂದು ತಲುಪಿಲ್ಲ. ಗವರ್ಮೆಂಟ್ ಅಥಾರಿಟಿಗಳು ಏನ್ ಮಾಡ್ತವೆ, ಇನ್ ಮಿಡಲ್ ಕನೆಕ್ಟ್ ಮಾಡಿ ಎರಡನ್ನ ಡಿಸ್ಟ್ರಿಬ್ಯೂಟ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಅಲ್ಲಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ನೀವು ಒಂದು ಸ್ವಲ್ಪ ಬಳಸ್ಕೊಳ್ಳಿ, ನಾವು ಒಂದು ಸ್ವಲ್ಪ ಬಳಸ್ತೇವೆ. ಗವರ್ಮೆಂಟ್ ಅಥಾರಿಟಿಯಿಂದ ನೀವು ಜಮಖಂಡಿಗೆ ಬಂದಾಗ ನೀವು ನಮಗೆ ಕಳಿಸ್ಕೊಡಿ. ಶುಡ್ ಬಿ ಬ್ಯಾಲೆನ್ಸ್ಡ್ ಬೈ ದಿ ಗವರ್ನಮೆಂಟ್. ಅರ್ಥ ಆಯ್ತಲ್ಲ? ಈ ರೀತಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ಅಲೋಕೇಶನ್ ಆಫ್ ಗುಡ್ಸ್. ನಾನು ಆಗಲೇ ಹೇಳಿದೆ, ಸಿಂಪಲ್ ಆಗಿ ಹೇಳಿದ್ದೀನಿ. ಫಾರ್ ಹೋಮ್ ಟು ಪ್ರೊಡ್ಯೂಸ್. ಹೋಮ್ ಟು ಪ್ರೊಡ್ಯೂಸ್ ನಥಿಂಗ್ ಬಟ್ ಕಸ್ಟಮರ್. ಯು ಹ್ಯಾವ್ ಟು ಡಿಸೈಡ್ ಎ ಕಸ್ಟಮರ್. ವಾಟ್ ಹೂ ಇಸ್ ಯುವರ್ ಕಸ್ಟಮರ್? ವೆರಿ ಇಂಪಾರ್ಟೆಂಟ್. ಯಾವುದೋ ಅವನಿಗೆ ಅದು ಇಂಪಾರ್ಟೆಂಟ್ ಆಗಿರಲ್ಲ, ಆ ವಸ್ತುನೇ ಇಂಪಾರ್ಟೆಂಟ್, ಅವ್ನಿಗೆ ಯೂಸೇ ಇರಲ್ಲ. ಅದು ಅವನಿಗೆ ಕೊಟ್ಟರೆ ಆ ವಸ್ತು ಯೂಸ್ಲೆಸ್ ಆಯ್ತಲ್ವಾ, ಅವನೆಲ್ಲರಿಗೆ ಇಟ್ಬಿಡ್ತಾನೆ. ಹೌದಾ? ಈ ಎಕ್ಸಾಂಪಲ್, ನನಗೆ ಮಾರ್ಕರ್ ಬಹಳ ಇಂಪಾರ್ಟೆಂಟ್, ಇದನ್ನ ನನಗೆ ಮುಟ್ಟಿಸ್ಬೇಕು. ಹೌದಾ? ಬೇರೆ ಯಾರೋ ಹೊರಗೆ ಅಡ್ಡಾಡೋಕೆ ಕೊಟ್ಟರೆ ಅವ್ನು ಕಿಸೆಲ್ ಹಾಕೊಂಡು ಸುಮ್ಮನೆ ಹೋಗ್ಬೇಕು, ಏನು ಯೂಸ್ ಮಾಡಲ್ಲ, ಏನಿಲ್ಲ. ಹೌದಾ? ಇದನ್ನ ಯಾವ ವ್ಯಕ್ತಿಗೆ ಮುಟ್ಟಿಸ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್, ತಿಳ್ಕೋಬೇಕು. ಅದನ್ನ ಡಿಸೈಡ್ ಮಾಡೋದು ಯಾರು? ಗವರ್ನಮೆಂಟ್. ಅದರಲ್ಲಿ ಸೆಂಟ್ರಲ್ ಪ್ಲಾನ್ ಎಕಾನಮಿ. ಹೌದಾ? ಕಂಟ್ರೋಲ್ ದಿ ರಿಸೋರ್ಸಸ್. ಇದೆಲ್ಲದಕ್ಕಿಂತ ಫಸ್ಟ್ ವಾಟ್ ಟು ಪ್ರೊಡ್ಯೂಸ್ ಬಂದಿದೆಯಲ್ಲ, ಫಸ್ಟ್ ಪಾಯಿಂಟ್ ಇಸ್ ವಾಟ್ ಟು ಪ್ರೊಡ್ಯೂಸ್. ವಾಟ್ ಟು ಪ್ರೊಡ್ಯೂಸ್ಗೆ ಅಂದ್ರೆ ಏನು, ವಾಟ್ ಈಸ್ ಯುವರ್ ಪ್ರಾಡಕ್ಟ್ ಡಿಸೈಡ್ ಮಾಡೋಕ್ಕಿಂತ ಡಿಸೈಡ್ ಮಾಡಿದ ಮೇಲೆ ನಿಮಗೆ ಬೇಕಾಗಿರೋದೇನು? ರಿಸೋರ್ಸಸ್. ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ರಿಸೋರ್ಸಸ್ ಬೇಕಲ್ವಾ? ಬಿಯಾಂಡ್ ದಿ ರಿಸೋರ್ಸ್, ವಿತೌಟ್ ರಿಸೋರ್ಸಸ್ ಎನಿ ಪ್ರಾಡಕ್ಟ್ ಶುಡ್ ಬಿ ಡಿಸೈಡ್. ಇಲ್ಲ ಅಲ್ಲ, ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರಿಸೋರ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಮತ್ತು ಅಲೋಕೇಶನ್ ಮಾಡೋದು, ಆ ಡಿಸ್ಟ್ರಿಬ್ಯೂಟ್ ಈ ರಿಸೋರ್ಸ್ ಇದೇ ಕ್ವಾಲಿಟಿಯಲ್ಲಿ ಇರಬೇಕು, ಈ ಪ್ರಾಡಕ್ಟ್ ಇದೇ ಕ್ವಾಲಿಟಿಯಲ್ಲಿ ಪ್ರೊಡ್ಯೂಸ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು? ಗವರ್ನಮೆಂಟ್. ಅದು ಸೆಂಟ್ರಲ್ ಪ್ಲಾನ್ ಎಕಾನಮಿಯಲ್ಲಿ. ಓಕೆ, ಈಗ ಆಗಲೇ ಹೇಳಿದ ಪಾಯಿಂಟ್ ಇದು. ಗವರ್ಮೆಂಟ್ ಡಿಸೈಡ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ಈ ಮೂರು ಪಾಯಿಂಟ್ ಅರ್ಥ ಇಟ್ಕೊಂಡ್ರೆ ನೀವು ಫಸ್ಟ್ ಚಾಪ್ಟರ್ ಅನ್ನ ವೆರಿ ಈಸಿಯಾಗಿ ಕರೆಕ್ಟ್ ಮಾಡಬಹುದು. ಸೆಕೆಂಡ್ ಪಾಯಿಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ಸ್. ಅಲ್ಲಿಂದಲೇ ಇದೆ, ಅಲ್ಲೇ ಒಳಗೆ ಆಟ ಆಡ್ತಾರೆ. ದಿಸ್ ಇಸ್ ಯುವರ್ ಸ್ಕೋಪ್. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಹೋಮ್ ಟು ಪ್ರೊಡ್ಯೂಸ್ ಎಲ್ಲ ಅದರಲ್ಲೇ ಇದೆ. ವಾಟ್ ಟು ಪ್ರೊಡ್ಯೂಸ್ ನಥಿಂಗ್ ಬಟ್ ಪ್ರಾಡಕ್ಟ್. ಪ್ರಾಡಕ್ಟ್ ಶುಡ್ ಬಿ ಡಿಸೈಡ್. ಹೌ ಟು ಪ್ರೊಡ್ಯೂಸ್ ನಥಿಂಗ್ ಬಟ್ ಟೆಕ್ನಾಲಜಿ. ವಾಟ್ ಈಸ್ ಯುವರ್ ಟೆಕ್ನಾಲಜಿ? ಇದರಲ್ಲೇ ಇದೆ. ಫಾರ್ ಹೋಮ್ ಟು ಪ್ರೊಡ್ಯೂಸ್ ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್. ಹೌದಲ್ಲ? ಇದು ನೀವು ಇದರಲ್ಲಿ 3 ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಈ ಚಾಪ್ಟರ್ನ ವೆರಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಂಡ್ ಗವರ್ಮೆಂಟ್ ಸೆಂಟ್ರಲ್ ಪ್ಲಾನ್ ಎಕಾನಮಿಯಲ್ಲಿ ಲಾಸ್ಟ್ ಪಾಯಿಂಟ್ ಎಲ್ಲ ಇದೇನು ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೋಮ್ ಟು ಪ್ರೊಡ್ಯೂಸ್ ಇದನ್ನೆಲ್ಲ ಡಿಸೈಡ್ ಮಾಡೋದು ಯಾರಿಗೆ? ಯಾರಿಗೋಸ್ಕರ ಹೇಳಿ? ಜನರು. ಹೌದಾ? ಆ ದೇಶದ ಜನರಿಗೆ ಉದ್ಧಾರಕ್ಕೋಸ್ಕರ, ಆ ದೇಶದ ಜನರ ಆರ್ಥಿಕ ಬೆಳವಣಿಗೆಗೋಸ್ಕರ, ಆ ಜನರ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ that government always thinking about our people standard of living should be higher. No, not only higher, or it must be in an economic level. Classic level ಮತ್ತು economic level ಅಲ್ಲಿ ಇರಬೇಕಂತ ಡಿಸೈಡ್ ಮಾಡುತ್ತೆ. ಯಾರಿಗೋಸ್ಕರ ಮಾಡ್ತಿರುತ್ತೆ? ವೆಲ್ಫೇರ್ ಆಫ್ ದಿ ಪೀಪಲ್. ಗೌರ್ಮೆಂಟ್ ಅಂತ ನಿಮ್ಮ ತಲೆಯಲ್ಲಿ ಬಂದ್ರೆ ಫಸ್ಟ್ ಬರ್ತಕ್ಕಂಥದ್ದು, ನಾವು ಗೌರ್ಮೆಂಟ್ ಥಿಂಕ್ ಮಾಡೋದು ವೆಲ್ಫೇರ್ ಆಫ್ ದಿ ಪೀಪಲ್ ಸಂಬಂಧ. ಅಂದ್ರೆ ಒಂದು ಜನರ ಆರ್ಥಿಕ ಬೆಳವಣಿಗೆಗೋಸ್ಕರ. ನಾಟ್ ಓನ್ಲಿ ಆರ್ಥಿಕ ಬೆಳವಣಿಗೆ ಅಂದ್ರೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ನಾಟ್ ಓನ್ಲಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಇಟ್ ಇಸ್ ಎ ಟೋಟಲ್ ಇಂಪ್ರೂವ್ಮೆಂಟ್. ಹೌದಲ್ಲ? ಈ ಇಂಪ್ರೂವ್ಮೆಂಟ್ಗೋಸ್ಕರನೇ ಮಾಡ್ತಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಲ್ಲ? ಇದರಲ್ಲೇ ಇನ್ ಅಪೋಸ್ ಇನ್ನು ಗೌರ್ಮೆಂಟ್ ಮಾಡ್ತಿರುತ್ತೆ, ಕೆಲವೊಂದು ಕಡೆಗಳಲ್ಲಿ ಗೌರ್ಮೆಂಟ್ ಫೇಲ್ ಆಗ್ತಿರುತ್ತೆ. ಫೇಲ್ ಅಂತಲ್ಲ, ಮಾಡ್ತಿರುತ್ತೆ, ಅದು ಜನರಿಗೆ ಸರಿಯಾಗಿ ತಲುಪ್ತಿರಲ್ಲ, ಜನರ ಇಷ್ಟ ಪ್ರಕಾರ ಅದು ಉತ್ಪಾದನೆ ಆಗ್ತಿರಲ್ಲ. ಅಂತ ಪ್ರದೇಶಗಳಲ್ಲಿ ಪ್ರೈವೇಟ್ ಏಜೆನ್ಸಿಗಳು ಕಾಲಿಡುತ್ತೆ. ಒಂದು ಚಾನ್ಸ್ ಕೇಳುತ್ತೆ, ಅಂದರೆ ಗೌರ್ಮೆಂಟ್ಗೆ ಒಂದು ಚಾನ್ಸ್ ಕೇಳುತ್ತೆ. ಸರ್, ಈ ಪ್ರದೇಶದಲ್ಲಿ ನಾನು ಉತ್ಪಾದನೆ ಮಾಡಿ ತೋರಿಸ್ತೇನೆ. ಇನ್ ದಿಸ್ ಏರಿಯಾ I try to achieve what to produce. What is the customer perception in this area? I know, sir. Please give me a chance. Private agencies must involve in some particular areas, not all areas, some particular areas. ಅಂತ ಏರಿಯಾಗಳಲ್ಲಿ ಗವರ್ಮೆಂಟ್ ಅವರಿಗೆ ಚಾನ್ಸ್ ಕೊಡುತ್ತೆ. ಓಕೆ ಸರ್, ನೀವೇ ಪ್ರೊಡ್ಯೂಸ್ ಮಾಡ್ಕೊಳ್ಳಿ, ನೀವೇ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳುತ್ತೆ. ಅಂತ ಏರಿಯಾಗಳು ಯಾವ್ದಪ್ಪ ಅಂದರೆ ಮಾರ್ಕೆಟ್ ಎಕಾನಮಿ.
ಮಾರ್ಕೆಟ್ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆ ಮಾರ್ಕೆಟ್ ಇದೆ ಅಲ್ವಾ. ಎಕ್ಸ್ಚೇಂಜ್ ಆಯ್ತಪ್ಪ, ಒಂದು ಗೂಡ್ಸ್ ಎಕ್ಸ್ಚೇಂಜ್ ಆಯಿತು ಅಂದರೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಯಿತು ಅಂದರೆ ದಟ್ ಶುಡ್ ಬಿ ಮಾರ್ಕೆಟ್. ನಾನು ಇಲ್ಲೇ ಕೂತ್ಕೊಂಡು ವ್ಯಾಲ್ಯೂ ಕ್ರಿಯೇಟ್ ಮಾಡಿದೆ, ಈ ಪ್ರಾಡಕ್ಟ್ಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಎಕ್ಸ್ಚೇಂಜ್ ಮಾಡಿದೆ, ಇಟ್ ಇಸ್ ಅ ಮಾರ್ಕೆಟ್. ಮಾರ್ಕೆಟ್ ಡೋಂಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಏರಿಯಾ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಓಕೆ, ಸೆಕೆಂಡ್ ಪಾಯಿಂಟ್ ಯಾವುದಪ್ಪ ಅಂದರೆ ಮಾರುಕಟ್ಟೆ ಆರ್ಥಿಕತೆ, ಮಾರ್ಕೆಟ್ ಎಕಾನಮಿ. ಮಾರ್ಕೆಟ್ ಎಕಾನಮಿ ಅಂದರೆ ನೀವು ತಲೆಯಲ್ಲಿ ಬರಬೇಕಾದ ಆಗಲೇ ಹೇಳಿದ್ದಲ್ಲ ಏನು, ಪ್ರೈವೇಟ್ ಏಜೆನ್ಸೀಸ್ ಶುಡ್ ಇನ್ವಾಲ್ವ್ ಇನ್ ದಿಸ್ market only. Okay, where economic activities are organized through the market nothing but the one particular area, private agencies should be decide what to produce, how to produce, for whom to produce. Totally ಅಂದ್ರೆ ಏನು ಹೇಳಬೇಕಪ್ಪ ಅಂದರೆ ಒಂದು ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಏನಪ್ಪ ಅಂದರೆ ಆ ಮಾರುಕಟ್ಟೆಯ ಜನರ ಬಳಕೆ ಮತ್ತು ಉತ್ಪಾದನೆ ಮೇರೆಗೆ ಅಲ್ಲಿಯ ಏನು ಯಾರಿಗಾಗಿ ಉತ್ಪಾದಿಸಬೇಕು ಮತ್ತು ಹೇಗೆ ಉತ್ಪಾದಿಸಬೇಕು ಮತ್ತು ಏನನ್ನು ಉತ್ಪಾದಿಸಬೇಕು ಅನ್ನೋ ಡಿಸೈಡ್ ಮಾಡ್ತಾರೆ. ಈ ರೀತಿ ಪ್ರೈವೇಟ್ ಏಜೆನ್ಸೀಸ್ ಪ್ರೈಸ್ ಮೆಕ್ಯಾನಿಸಮ್ ಡಿಸೈಡ್ ದಿ ವಾಟ್, ಹೂಮ್ ಅಂಡ್ ಹೌ. ಇದನ್ನು ತಿಳ್ಕೊಬೇಕು. ವಾಟ್ ಯು ಮೀನ್ ದ ಪ್ರೈಸ್ ಮೆಕ್ಯಾನಿಸಮ್, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಪ್ರೈಸ್ ಮೆಕ್ಯಾನಿಸಮ್ ನಥಿಂಗ್ ಬಟ್ ನಿಮ್ಮ ಒಂದು ಪ್ರೊಡಕ್ಷನ್ ಕಾಸ್ಟ್ ಇಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ವರೆಗೂ ಆಗ್ತಕ್ಕಂಥ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಡಿಸೈಡ್ ಮಾಡಿ ನೀವು ಕಸ್ಟಮರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅದು ಕಸ್ಟಮರ್ಗೆ ಇಷ್ಟ ಆಗಿ ಅದನ್ನು ತಗೋಬೇಕು. ಫೈನಲ್ ಆಗಿ ತಗೊಳ್ಳೋರು ಯಾರು? ಕಸ್ಟಮರ್ ಇಸ್ ಅ ಕಿಂಗ್, ಹೌದಲ್ವಾ? ಕಸ್ಟಮರ್ ಅನ್ನು ಒಪ್ಪಿಕೊಂಡು ತಗೊಂಡ್ರೆ that should be a successful distribution. ಹೌದಾ? ಪ್ರೈಸ್ ಮೆಕ್ಯಾನಿಸಮ್ ಅಂದ್ರೆ ಒಂದು ಬೆಲೆಯ ಸ್ಥಿತಿಸ್ಥಾಪಕತ್ವವನ್ನ ಇಲ್ಲಿ ಏನು ನಿರ್ಧರಿಸುತ್ತಪ್ಪ ಅಂದ್ರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತೆ ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡೋದೇ ಪ್ರೈಸ್ ಮೆಕ್ಯಾನಿಸಮ್ ನಲ್ಲಿ ಏನ್ ಬರುತ್ತೆ, ಇನ್ ಸಬ್ ಕಂಟೆಂಟ್ಸ್ ಅಲ್ಲಿ ಏನ್ ಬರುತ್ತೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಫಸ್ಟ್ ಇಯರ್ ಕಲ್ತೇ ಇರ್ತೀರಾ, ಡಿಮ್ಯಾಂಡ್ ಅಂಡ್ ಸಪ್ಲೈ. ನಿಮ್ಮ ಪ್ರಾಡಕ್ಟ್ ನಿಮ್ಮ ಏರಿಯಾದಲ್ಲಿ ಡಿಮ್ಯಾಂಡ್ ಬೇಕು, ಇದೇ ಪ್ರಾಡಕ್ಟ್ ಡಿಮ್ಯಾಂಡ್ ಬೇಕು. ನಿಮ್ಮ ಏರಿಯಾದಲ್ಲಿ ಮುಧೋಳ ಏರಿಯಾದಲ್ಲಿ ಕಬ್ಬಿಗೆ ಡಿಮ್ಯಾಂಡ್ ಇದೆ ಅಂತಾರೆ, ಎಲ್ಲರೂ ಕಬ್ಬು ಹೇಳ್ತಾರೆ, ಮಸ್ಟ್ ಬಿ ಎ ಡಿಮ್ಯಾಂಡ್. ನೀವು ಏನು ಡಿಮ್ಯಾಂಡ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಸಪ್ಲೈ, ನಮಗೆ ಕಬ್ಬಿಗೆ ಡಿಮ್ಯಾಂಡ್ ಇದೆ, ನಾವು ಜೋಳವನ್ನು ಸಪ್ಲೈ ಮಾಡ್ತೇವೆ, ಆಗುತ್ತಾ? ಇಲ್ಲಲ್ಲ, ಆಗಲ್ಲ. ಅದೇ ರೀತಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಏನನ್ನ ಡಿಸೈಡ್ ಮಾಡುತ್ತೆ? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಇದನ್ನ ನಿರ್ಧಾರ ಮಾಡೋರು ಯಾರು? ಪ್ರೈವೇಟ್ ಏಜೆನ್ಸಿಗಳು, ಪ್ರೈವೇಟ್ ಅಥಾರಿಟೀಸ್, ನಥಿಂಗ್ ಬಟ್ ಮಾರ್ಕೆಟ್ ಪ್ಲೇಸ್. ಇಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡ್ತಿತ್ತು. ಇದು ಎಲ್ಲ ಡಿಸಿಷನ್ ಅನ್ನ, ಆಲ್ ಆಕ್ಟಿವಿಟಿ ಡಿಸಿಷನ್ ಶುಡ್ ಬಿ ಟ್ರಾನ್ಸ್ಫರ್ ಟು, ಶಿಫ್ಟೆಡ್ ಟು ಯಾರಿಗೆ? ಪ್ರೈವೇಟ್ ಏಜೆನ್ಸೀಸ್. ಪ್ರೈವೇಟ್ ಏಜೆನ್ಸಿಗೆ ಕೊಡುತ್ತೆ. ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಡಿಸೈಡ್ಸ್ ಥ್ರೂ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ. ಈಗಲೇ ಹೇಳಿದ್ದಲ್ಲ, ಅದೇ ಪಾಯಿಂಟ್ ಇದೆ. ಪ್ರೊಡ್ಯೂಸರ್ಸ್ ನಥಿಂಗ್ ಬಟ್ ಪ್ರೊಡಕ್ಷನ್ ಮಾಡೋರು, ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡೋರು. ಕಬ್ಬು ರೆಡಿ ಮಾಡೋರು ಯಾರು? ರೈತರು. ರೈತರೇ ಡಿಸೈಡ್ ಮಾಡಬೇಕು, ನನ್ನ ಹೊಲದಲ್ಲಿ ನಾನು ಕಬ್ಬೆ ಬೆಳಿಬೇಕು. ಯಾಕಂದ್ರೆ ಮುಧೋಳ ತಾಲೂಕಿನಲ್ಲಿ ಶುಗರ್ ಫ್ಯಾಕ್ಟರಿಗಳು ಜಾಸ್ತಿ ಇದೆ, ನನಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ನಾನು ಅದನ್ನು ಎಂಡ್ ಯೂಸರ್ಗೆ ಮುಟ್ಟಿಸ್ಲಿಕ್ಕೆ ಈಸಿ ಆಗುತ್ತೆ. ನಮಗೆ ಅದು ಎಂಡ್ ಪ್ರಾಡಕ್ಟೇ, ಅದು ರೈತರಿಗೆ ಕಬ್ಬು ಎಂಡ್ ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ ಅದು. ಆದರೆ ಸಕ್ಕರೆ ಕಾರ್ಖಾನೆಗಳಿಗೆ ಅದೊಂದು ರಿಸೋರ್ಸ್. ನೀವು ಬೇಡ ಬಂದು ಖರೀದಿ ಮಾಡ್ತಾರಲ್ಲ ಕಬ್ಬುಗಳನ್ನ, ಅದನ್ನ ನೀವು ಡಿಸೈಡ್ ಮಾಡಬೇಕು. ಡಿಮ್ಯಾಂಡ್ ನಿಮ್ದು ಏನಿದೆ ಅನ್ನೋದು ಡಿಸೈಡ್ ಮಾಡಬೇಕು. ಅದನ್ನ ಡಿಸೈಡ್ ಮಾಡೋದು ಪ್ರೈವೇಟ್ ಏಜೆನ್ಸೀಸ್ ಇಲ್ಲಿ. ಮತ್ತೆ ಸಪ್ಲೈ, ಡಿಮ್ಯಾಂಡ್ ಅಂಡ್ ಸಪ್ಲೈ. ನಿಮ್ ಡಿಮ್ಯಾಂಡ್ ಯಾವ ರೀತಿ ಇದೆ ಅದೇ ರೀತಿ ನೀವು ಸಪ್ಲೈ ಕೊಡಬೇಕು. ಅಂದ್ರೆ ನಿಮ್ಗೆ ಬೆಲೆ ಸಿಗ್ತಿರುತ್ತೆ. ಸಪ್ಲೈ ಜಾಸ್ತಿ ಇತ್ತು, ಡಿಮ್ಯಾಂಡ್ ಇರಲಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಬೆಲೆ ಸಿಗುತ್ತಾ? ಇಲ್ಲ. ಕಬ್ಬೆ ಜಾಸ್ತಿ ಉತ್ಪಾದನೆ ಮಾಡಿದ್ರು, ಇರ್ತಕ್ಕಂಥ 5 ಫ್ಯಾಕ್ಟ್ರಿಲಿ 3 ಫ್ಯಾಕ್ಟ್ರಿಗಳು ಬಂದೇ ಬಿದ್ದು. 2 ಫ್ಯಾಕ್ಟ್ರಿ ಸ್ಟಾರ್ಟ್ ಇದ್ದಾಗ ಸಪ್ಲೈ ಇಸ್ ಮೋರ್, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. 2 ಫ್ಯಾಕ್ಟ್ರಿ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಉತ್ಪಾದನೆ ಮಾಡುತ್ತೆ. ಅದಕ್ಕಿಂತ ಕಡಿಮೆ ಅಂತ ಉತ್ಪಾದನೆ, ಅದಕ್ಕಿಂತ ಜಾಸ್ತಿ ಅಂತ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಮ್ಯಾಂಡ್ ಅಂಡ್ ಸಪ್ಲೈನ ಬ್ಯಾಲೆನ್ಸ್ಡ್ ಆಗಿ ನೋಡ್ತಾ ಹೋಗಬೇಕು. ಈ ಬ್ಯಾಲೆನ್ಸಿಂಗ್ ಸಿಚುವೇಶನ್ ಅನ್ನ ಡಿಸೈಡ್ ಮಾಡೋದು ಯಾವುದು? ಪ್ರೈವೇಟ್ ಏಜೆನ್ಸೀಸ್. ಓಕೆ, ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಲಾಸ್ಟ್ ಪಾಯಿಂಟ್
ಇದನ್ನೇ ಡಿಸೈಡ್ ಮಾಡೋದು ಯಾರು? ಪ್ರೈವೇಟ್ ಏಜೆನ್ಸೀಸ್. ಹೌದಲ್ವಾ? ಮಾರ್ಕೆಟ್ ಎಕಾನಮಿ ಅಂತ ಬಂದ ತಕ್ಷಣ ತಲೆಯಲ್ಲಿ ಬರಬೇಕು ಪ್ರೈವೇಟ್ ಏಜೆನ್ಸೀಸೇ ಇಲ್ಲಿ ಕೆಲಸ ಮಾಡ್ತಿರುತ್ತೆ. ಎವ್ರಿಥಿಂಗ್ ಶುಡ್ ಬಿ ಡಿಸೈಡ್ ಬೈ ದಿ ಪ್ರೈವೇಟ್ ಏಜೆನ್ಸೀಸ್ ಓನ್ಲಿ. ಅಂದ್ರೆ ಮಾರ್ಕೆಟ್ ಪ್ಲೇಸ್ ಓನ್ಲಿ ಡಿಸೈಡ್ ದಿ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಸೆಂಟ್ರಲ್ ಪ್ಲಾನ್ ಎಕಾನಮಿಯಲ್ಲಿ ಸೆಂಟ್ರಲ್ ಅಂತ ತಲೆಯಲ್ಲಿ ಬಂದರೆ ನಿಮ್ಗೆ ಬರಬೇಕಾಗೋದು ಗವರ್ನಮೆಂಟ್. ಎವ್ರಿಥಿಂಗ್ ಶುಡ್ ಬಿ ಡಿಸೈಡ್ ಬೈ ದಿ ಗವರ್ನಮೆಂಟ್. ಹೌದಲ್ವಾ? ಈ ರೀತಿ ಇವೆರಡು ಸೊಲ್ಯೂಷನ್ಗಳು ಅಂತ ಟಫ್ ಏನಲ್ಲ, ವೆರಿ ಈಸಿಯೆಸ್ಟ್, ನಿಮ್ಮ ಡೈಲಿ ಕಾಮನ್ ಇದರಲ್ಲೇ ಇರುತ್ತೆ. ಈಗ ಗೋವಾ ಎಕ್ಸಾಂಪಲ್ ತಗೊಳ್ಳೋಣ. ಗೋವಾ ಏನು ಪ್ರೈವೇಟ್ ಟೂರಿಸಮ್ ಇದೆ, ಅಂದ್ರೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ. ಗೋವಾದಲ್ಲಿ ಎರಡು ನಡೀತಿದೆ. ಓಕೆ, ಇವೆರಡಕ್ಕೂ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಗೋವಾ ಟ್ರಾನ್ಸ್ಪೋರ್ಟ್ ನಲ್ಲಿ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ವರ್ಕ್ ಮಾಡುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವರ್ಕ್ ಮಾಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಜಾಸ್ತಿ ಇರೋದು, ಅಂದ್ರೆ 99% ವರ್ಕ್ ಅಂಡರ್ ದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಹೌದಾ? ಅಂದ್ರೆ ಗವರ್ನಮೆಂಟ್ ಟ್ರಾನ್ಸ್ಪೋರ್ಟ್ಗಳೇ ಇದೆ ಕರ್ನಾಟಕದಲ್ಲಿ. ಗೋವಾದಲ್ಲಿ ಜಾಸ್ತಿ ಇರೋದು 50-50%. ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಈ ರೀತಿ ಕೆಲಸಗಳನ್ನ ಹಂಚಿಕೆ ಮಾಡಿಕೊಳ್ಳೋದೇ ಇದರ ಅರ್ಥ. ಸಿಂಪಲ್, ನಿಮ್ಮ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿರುತ್ತೆ ಅನ್ನೋದೇ ನೋಡೋದು. ಹೌದಲ್ವಾ? ಈಗ ಎಕ್ಸಾಂಪಲ್, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ ಅನ್ನ ಪ್ರೊಡಕ್ಷನ್ ಮಾಡೋದೇ ಯಾರು? ಗವರ್ನಮೆಂಟ್. ಸಿಲೆಬಸ್ ಡಿಸೈಡ್ ಮಾಡೋರು ಯಾರು? ಗವರ್ನಮೆಂಟ್. ಮುಟ್ಸೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಅದನ್ನ ತಲುಪಿಸುವುದು, ಅಂದ್ರೆ ಅರ್ಥೈಸೋರು ಯಾರು? ಇಲ್ಲಿ ಎರಡು ರೀತಿ ಇದೆ. ಯಾವ್ದು ಹೇಳಿ? ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂಡ್ ಗವರ್ನಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂಡರ್ ಕಂಟ್ರೋಲ್ ದಿ ಗವರ್ನಮೆಂಟ್. ಅಲ್ವಾ? ಈ ರೀತಿ ಸಿಂಪಲ್ ಎರಡು ಎಕನಾಮೀಸ್ ಇದೆ. ಇಷ್ಟು ಇವೆರಡು ಸೊಲ್ಯೂಷನ್. ಇದು ಸಿಂಪಲ್ ಸೊಲ್ಯೂಷನ್ಸ್ ಇದೆ ಫಾರ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಇದು ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.